ಘನಸೇನೆ ಕಟ್ಕೊಳ್ಳೋದು 1 ಗಂಟೆ ಬಂದ್ ಮಾಡ್ಕೊಡ್ವಿ. 15 ವರ್ಷ ಸಮಸ್ಯೆ ಆಗಲ್ಲ. ಎಲ್ಲೋ ಗೊತ್ತಿಲ್ಲ ಕಂಬ ಹಾಕ್ತಾರೆ, ಉದ್ದೇಶಪೂರ್ವಕ ಹಾಕಿಲ್ಲ. ಗೊತ್ತಿಲ್ಲ ಕಂಬ ಹಾಕಿದಾಗ ಕ್ಲೋಸ್ ಮಾಡ್ತಾರೆ, ಅಲ್ಲಿ ತಗೊಂತಾರೆ, ಮಾಡ್ತಾರೆ, ಮಿಷಿನ್ ಎಲ್ಲ ಟಕ್ ಟಿಕ್ 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 ಆಗಿರುತ್ತೆ ಆಪರೇಷನ್. ಆದರೆ ಪೈಪೆ ಹೊರಗೆ ದೊಡ್ಡ ಸಮಸ್ಯೆ ಆಗ್ತೈತಿ, ಸೆಡ್ ಸೀದ ಸಮಸ್ಯೆ ಆಗ್ತೈತಿ. ಅದ್ರ ಬಗ್ಗೆ ಮಾತಾಡೋಣ. ಮಾತಾಡ್ತಾ ಇರೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಯಾವ ಸಮಸ್ಯೆ ಇದೆ ನೋಟ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಕೇಳೋಣಂತೆ. ಮಾತಾಡೋದಕ್ಕೆ ಅವಕಾಶ ಕೊಡೋಣ. ಯಾರು ಯಾಕೆ ಮಧ್ಯೆ ಮಧ್ಯೆ ಅವ್ರು ಮತ್ತೆ ವಿಷಯ ಹಸ್ತಾಂತರ ಆಗತ್ತೆ. ಈಗ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಚರ್ಚೆ ನೋಟ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ಸಂಪೂರ್ಣವಾಗಿ ಅವ್ರು ವಿಚಾರ ಮಂಡಿಸಿದ್ಮೇಲೆ ಚರ್ಚೆ ಮಾಡೋಣ. ಮಾತಾಡೋಕ್ಕೆ ನಾವು ಅಡ್ಡ ಇದು ಮಾಡಬಾರ್ದು. ಅದು ವಿಚಾರ ಮಂಡಿಸೋದು ಅವಕಾಶ ಮಾಡೋಣ. ಆಯ್ತು, ಧನ್ಯವಾದ. ಇದನ್ನ ಆದಷ್ಟು ಬೇಗ ನಾಳೆ ನಾಡದಲ್ಲೇ ನಾವು ರೋಮ್ಗಾರ್ಡ್ಗಳಿಟ್ಟು ಮತ್ತು ಕಂಟ್ರೋಲ್ ಮಾಡಿ ಎಲ್ಲ ಕೆರೆಗೂ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತಮ್ಮದು ಸಹಕಾರ ಇದೆ. ಯಾರು ನೀವು ವಾಲ್ ಮುಟ್ಟಕ್ಕೆ ಹೋಗ್ಬೇಡ್ರಿ. ಕೋಳಿ ಏತ ನೀರಾವರಿ ನೀವ್ಯಾಕೆ ಕರ್ಕೊಂಡ್ಬಾರ ಕೂತ್ಕೊಂಡ್ರೆ ರೇ ಏ ಪರಿಸರ ಬೇಕಿರುತ್ತಾ ಕೂತು ಹೇಳ್ತೇನೆ. ಕೂತ್ರೆ ಆಗಲ್ಲ ಆಗಲ್ಲ ಕೂತು ಹೇಳ್ತೇನೆ. ಏ ನಿಮ್ಮ ಅಪ್ಪ ಆಸ್ತಿ ಕೊಟ್ಟರು ಪುಣ್ಯ ಹೇಳ್ತೇನೆ, ಕೂತು ಹೇಳ್ತೇನೆ. ನಾನು 99 ಇಸಲ್ಲಿ ನಾವು 2004 MLA ಆಗಿದ್ದೆ. ಕತ್ತಿಗೆ ಬಾಯಿನಲ್ಲಿ ಬಹಳ ವಿದ್ಯುತ್ತಿಗೆ ಸಂಬಂಧಿಸಿದ ಟಿನ್ಸಪ್ ಆಗ್ತೈತೆ. ಕೇಳ್ಕರ ಪ್ರವೇಶದಲ್ಲಿ ನಾನು ಈಗ ಇರುತ್ತಿಲ್ಲ. ಸ್ಕೀಮ್ ಆಗಬೇಕು, ಸಬ್ಸ್ಟೇಷನ್ ಆಗಬೇಕು ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟೇ ನನಗೆ ಸಲಹೆ ಕೊಟ್ಟರು 2000 ಬಸ್ಸಾಗಿ 99ಗೆ ನಮ್ಮ ಇಂಜಿನಿಯರ್ ಬಂದು ಸರ್ ಕಟ್ಟಿಗೆ ಸ್ಟೇಷನ್ ಆಗಲೇಬೇಕು, ಕರೆಂಟ್ ಹೋಗ್ಬೇಕು ಅಷ್ಟೈತಿ, ಅಲ್ಲ ಟ್ರಿಪ್ ಆಗತ್ತೆ 25. ಏನು ಮಾಡಬೇಕು ಅಂದ್ರೆ ನಾವು ಯಾವುದು ನಮ್ಮ ಸರ್ಕಾರಿ ಜಮೀನು ಇತ್ತಿಲ್ಲ, ಯಾವುದು ಸರ್ಕಾರಿ ಜಮೀನು ಇತ್ತಿಲ್ಲ. ಅದು ಕಟ್ಟಿ ಸಬ್ಸ್ಟೇಷನ್ ಅಂತ ಸ್ಟೇಷನ್ ಮಂಜೂರು ಮಾಡಿಸ್ಬಿಟ್ಟೆ. ಮಂಜೂರು ಮಾಡಿದಾಗ ಯಾವುದೋ ಜಾಗ ಕೊಡೋದು ಸರ್ಕಾರ ಕೇಳ್ತು, ಇಲಾಖೆ ಬೆಸ್ಕಾಂನಲ್ಲಿ ಎಲ್ಲ ಅದಕ್ಕೆ KBTC ಇಲ್ಲ. ಉಳಿತಾಗ ಎಲ್ಲೂ ಸರ್ಕಾರಿ ಜಮೀನು ಅದೇ ಇದಿಲ್ಲ. ಆ ಕಡೆ ಗುಡ್ಡು ಕಡೆ ಇದ್ದು ಅದು ಯಾವುದು ಉಪಯೋಗ ಆಗ್ತಿಲ್ಲ. ನಾನೇ ಸ್ವಂತ ರಿಸ್ಕ್ ತಗೊಂಡು ಒಬ್ಬ ವ್ಯಕ್ತಿ ಒಪ್ಪಿಸಿ 3 ಎಕರೆ ಖರೀದಿ ಮಾಡಿದೆ. ಖರೀದಿ ಮಾಡುವಾಗ ಏನು ಸಮಸ್ಯೆ ಅಂತಂದ್ರೆ ಸರ್ಕಾರ ಏನು ಹೇಳ್ತು, ನಾವು ಸಬ್ರಿಷ್ಟ ಅವೆಲ್ಲ ಕಮ್ಮಿ ಒಂದು 50,000 60,000 50 1 ಲಕ್ಷ ಆಗಿತ್ತು. ಏನು ಸಬ್ರಿಸ್ಟಿ ವ್ಯಾಲಿತ್ತೆ ಅದು 4 ವರ್ಷ ಕೊಡ್ತೇವೆ ಅಂತ ಹೇಳಿದ್ರು. 4 ವರ್ಷ ಕೊಟ್ಟರೆ ನಾವು ಅವ್ರು ಒಪ್ಪಲಿಲ್ಲ. ನಾನು ಸರ್ಕಾರನ ಏನು ಕೊಡಿಸ್ಬೇಕು ಅದನ್ನು ಕೊಡಿಸಿ, ನಾನು ಶಾಸಕರಿಂದ ನಾನೇನು ಕೈಯಲ್ಲಿ ಕೊಡಬೇಕು ಕೊಟ್ಟು ಕಟ್ಗಿ ಸಬ್ ಸ್ಟೇಷನ್ ಅಂತ ಮಂಜೂರು ಮಾಡಿದ್ವಿ. ಮಂಜೂರು ಆಯ್ತು. ಕರ್ಮಸಭ ಮಂಜೂರು ಆಯ್ತು. ಟೆಂಡರು ಆಯ್ತು, ಎಲ್ಲ ಆಯ್ತು. ಆದರೆ ಟೆಸ್ಟಿಗೆ ಬಂದಲ್ಲ ಕಂಪ್ನಿನು, ಟೆಸ್ಟಿಗೆ ಬಂದಾಗ ಅಲ್ಲಿ ಬರೀ ಹಾಳು ಹಾಕಿ ಗ್ರೌಂಡಿಂಗ್ ಬರಲಿ ಜಾಗ ಅಂದ್ಬಿಟ್ಟ. ಕತ್ತಿ ಕೊಟ್ಟಂತ ಜಾಗ, ಕತ್ತಿ ಸ್ಟೇಷನ್ ಮಂಜೂರಾಗಿದ್ದ ಜಾಗ ಗ್ರೌಂಡಿಂಗ್ ಬರಲ್ಲ, ಅದು ರಿಜೆಕ್ಟ್ ಮಾಡಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಬಂದಂತ ನಮಗೆ ಅನಿವಾರ್ಯ ಆಯ್ತು. ಕಮ್ಮಿ ಜೀನಳ್ಳಿಯರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಜೀನಳ್ಳಿಯರು ದೊಡ್ಡ ಮನಸ್ಸು ಮಾಡಿ ಒಂದು 100 ಎಕರೆ ಜಾಗನ ವ್ಯಕ್ತಿ ಒಪ್ಪಿಸಿ ಸ್ಟೇಷನ್ ಹೋಗೋದು ಕೊಡಿಸಿದ್ರು. ಅವ್ರೇನು ಕಂಡೀಷನ್ ಹಾಕಿದ್ರು, ಟೆಂಡರ್ ಆಯ್ತು, ಎಲ್ಲ ಆಯ್ತು, ಪ್ರೊಸೆಸ್ ಆಯ್ತು, ಮಿಷಿನ್ ಆಯ್ತು, ತಂತಿ ಬೆಲೆ ಆಯ್ತು, ಬೋರ್ಡ್ ಹಾಕಿದ್ರು. ಈ ಸ್ಟೇಷನ್ ಅಂತ ಮುಂದೆ ಬೋರ್ಡ್ ಹಾಕ್ಬೇಕಲ್ಲ, ಕಟ್ಗಿ ಸಬ್ ಸ್ಟೇಷನ್ ಅಂತ ಬೋರ್ಡ್ ಹಾಕಿದ್ರು. ಊರವ್ರು ಬಂದ್ರಪ್ಪ, ಇಲ್ಲಿರ್ಬೇಕು. ಈಗ ನೋಡಪ್ಪ, ಯಾರು ಇಂಜಿನಿಯರು ಯಾರು ಇಲ್ಲ, ಇಂಜಿನಿಯರ್ ಬಂದಷ್ಟು ನಾವು ಜಾಗ ಕೊಟ್ಟಿರೋದು ಜೀನಳ್ಳಿ ಅಂತ ಆಗ್ಬೇಕದು. ಕಟ್ಗೆ ಅಂತ ಹೆಂಗೆ ಹಾಕಿದ್ರಿ, ಬೋರ್ಡ್ ಕಿತ್ತು ಹಾಕ್ತೇವೆ. ಊರು ವಿಮಾನ ತಪ್ಪು ಅಂತಲ್ಲ, ಈ ಬಸ್ ಪರ್ಯಟನೆ ಹೆಂಗೆ ಹೋಗ್ರಿ ಮಾಡೋದು. ಸರ್ಕಾರ ನಾನು ಬಹಳ ಪ್ರಯತ್ನ ಮಾಡಿದೆ. ಹೆಸರು ಬದಲಾವಣೆ ಮಾಡಕ್ ಬರಲ್ಲ. ನಾವು ಕೊಡೋದು ಕರೆಂಟ್ ಹೊನ್ನಾಳಿ ಸಾಲಿಗೆ ಇವರು ನಾವೇನು ಚನ್ನಗಿರಿ ಸಾಲಿಗೂ ಇನ್ನೊಂದು ಕೊಡ್ತಾ ಇಲ್ಲ. ಹಾಗಾಗಿ ಹೆಸರಿಗೋಸ್ಕರ ನೀವು ಬರಬಾರ್ದು. ಒಂದು ಮಿನಿಸ್ಟ್ರು, ಸೀನಿಯರ್ ಮೋಸ್ಟ್ ಮಿನಿಸ್ಟ್ರು, ಒಬ್ಬ ಶಾಸಕರಾಗಿ ಕರೆಂಟ್ ಕೇಳ್ರಿ, ಇನ್ನೊಂದು ಸಬ್ ಸ್ಟೇಷನ್ ಕೇಳ್ರಿ, ಅದು ಬಿಟ್ಟು ಹೆಸರು ಬದಲಾವಣೆ ಮಾಡು. ಹೆಸರು ಬದಲಾವಣೆ ಮಾಡಿದ ಏನು ಸಮಸ್ಯೆ ಹೇಳ್ತಿದ್ದೆ, ಟೈಮ್ ಇಲ್ಲ. ನಮ್ಮದು 1 ವರ್ಷ ನಾನು ಹೇಳಿಲ್ಲ ಹೇಳ
ಹಂಗೆ ಅದಕ್ಕೆ ಹೇಳ್ತಿದ್ದೆ ಅದ ಹೆಸರು ಬದಲಾವಣೆ ಹೆಂಗೆ ಕಷ್ಟ ಸುರು ಅನುಭವಿಸಿದ ನಾವು ಅದ ಆಗಿಲ್ಲ. ಈಗಲೂ ಅದು ಕಟ್ಗಿ ಸ್ಟೇಷನ್ ಅಂತ ಐತಿ. ಇದು ಗೋವಿನ ಕೋವಿ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನೋಂದ್ರೆ ಗೋವಿನ ಕೋವಿ ಮಡ ಐತಿ, ರಾಮಪುರ ದಾಟೋದು ಅವೆಲ್ಲರಿಂದ ಎಸ್ಟಿಮೇಟ್ ಮಾಡೋಕ್ಕೆ ಸ್ವಾಭಾವಿಕ GPS ಮೂಲಕ ಮಾಡಿ ಹೆಸರು ಗೋವಿನ ಕೋವಿ ಅಂತ ಲಿಸ್ಟ್ ಮಾಡ್ಯಾರ. ಏನು ಬರೀ ಗೋವಿನ ಕೋವಿಗೆ ನೀರು ಹೋಗಲ್ಲ, ಹೆಸರಷ್ಟೇ ಅದು. ಅವಾಗ ನೋಡ್ಕೊಂತ ಹೋದಾಗ ಮಡ ಅಲ್ಲಿ ಚೆನ್ನಾಗೈತಿ. ಅದು ಬಟ್ ಉದಾಹರಣೆಗೆ ನಾನೇ ಏನು ಸ್ಯಾಡ್ಸೋಸಿ MLA ಆಗಿದ್ದಾಗ ಏನು ಮಲ್ಟಿ ವಿಲೇಜ್ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತೇಳಿ ನಂಬೋದಕ್ಕೆ ಬೆನಕನಹಳ್ಳಿಯಿಂದ ಹಿಡಿದು 10 ಸಾಸಿವೆಹಳ್ಳಿವರೆಗೂ ಒಂದು ಸ್ಕೀಮ್ ಮಾಡಿಸಿದ್ದೆ. ಅದನ್ನ ಎಲ್ಲಿ ಮಾಡಿದ್ವಿ? ಸ್ಟೇಟ್ ಮಾಡಕಡೆ ಹೊಟ್ಟಾಪುರ ಹತ್ರ ಮಾಡಿದ್ವಿ, ಜಾಕಲ್ಲ ಮಂಜೂರಾತು ಎಲ್ಲ ಆತು. ಮತ್ತು ಅದು ಬಂದಾಗ ಸಾರು ಅಲ್ಲಿ ಮಡ ಇಲ್ಲ ಹೊಟ್ಟಾಪುರ ಹತ್ರ, ಅಲ್ಲಿ ಮಾಡಿದ್ವಿ. ಬೇಸಿಗೆ ನಮ್ಗೆ ಪರ್ಪಸಸ್ ಆಗಲ್ಲ ಅಂತ ನೋಡ್ಕೊಂಬಂದು ಚಿಕ್ಕಬಾಸರು, ಬೆನಕನಹಳ್ಳಿ ಚಿಕ್ಕಬಾಸರು. ಆ ಚಿಕ್ಕಬಾಸರು ಹಳೆ ಊರ್ತ ಕೊಟ್ಟರೆ ನಿಮ್ಗೆ 300 ವರ್ಷ ನೀರು ಸಿಗುತ್ತೆ ನಮ್ಮ ಪಂಪಿಗೆ ಅಂದರು. ಮಾಡತ್ತಂದ್ವಿ, ಮಾಡಿಸಿದ್ವಿ. ಈಗ ನೀರು ಹೋಗ್ತಾ ಐತಿ. ಹೆಸರು ಟೆಂಡರ್ ಆಗೋದು ಪ್ರತಿಯೊಂದು ದಿವಸ ಹೊಟ್ಟಾಪುರ ಅಂತಾನೆ ನೀರು ಹೋಗೋದು ಹೊಟ್ಟಾಪುರ ಸೇಕೆ ಎಲ್ಲ ಹೋಗತಿ. ಹೆಸರಿನ ಏನೈತೆ ಬೇಡ, ಏನು ಒಂದು ಅರ್ಥ ಆಗಲ್ಲಪ್ಪ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ ಅಂತಕ್ಕಂಥ ಮಾತನ್ನು ನೀವು ವಿನಂತಿ ಮಾಡಿಕೊಳ್ತೇನೆ ಪ್ರಜನ. ಇಲ್ಲ ಕೊಟ್ಟು ಅಲ್ಲಿ ತಡಿಯಪ್ಪ, ಆಯಪ್ಪ. ಈಗ ರೈಲು ಬಂದ ಒಬ್ಬನೇ ಬರ್ತಾನ, ರೈಲು ಹೋಗೋದು ಒಬ್ಬನೇ ಐತಾನ, ಬಸ್ ಹೋಗೋದು ಒಬ್ಬನೇ ಐತಾನ. ತಲೆ ಕೆಚ್ಚಲಕ್ಕೆ ಹೋಗ್ಬೇಡ್ರಿ. ಈಗ ನಿನ್ನ ಗೋವಿನ ಕೋವಿಯ ನೀರಾವರಿ ಲಿಫ್ಟ್ ಒಂದು ಸ್ಟೇಜು, ಅದರಲ್ಲಿ 30 ಕೆರೆ ನಾವು ನೀರು ತುಂಬಿಸೋದು. ಏನು ಗೋವಿನ ಕೋವಿ ಅಂದರೆ ಕುರುವ ಇವ್ರು ಹಳೆಯವರೇ, ಈ ಹಳೆಯವರೇ 30 ಕೆರೆಗೆ ಹೋಗು. ಅದನ್ನು ಸೆಕೆಂಡ್ ಸ್ಟೇಜಲ್ಲಿ ಸೌಳಂಗ ತಂದು ಲಿಫ್ಟ್ ಮಾಡಿದ್ರು. ಆ ಸೌಳಂಗ ಲಿಫ್ಟ್ 38 ಕೆರೆಗೆ ಹೋಗ್ಬೇಕು. ಒಟ್ಟು 68 ಕೆರೆಗೆ ನೀರು ಹೋಗ್ತಕ್ಕಂಥ ಯೋಜನೆ ಗೋವಿನ ಕೋವಿ ಮತ್ತು ಕುರುವ ಎರಡು. ಅದರ ಭಾಗ ಪೂರ್ತಿ ಜೈನಗರಿಂದ ಹೋಗಿ ಕೊನೆ ಕ್ಯಾಚಿಂಗಪ್ಪ ಲಾಸ್ಟ್ ಅಂತ ಶಿಕಾರಿಪುರ ಬಾರು ಅಲ್ಲಿ ಕೆರೆ ಅವ್ರ ತಾಲೂಕಿನಾಗ ಐತಿ, ಪೈಪಲ್ಲೂ ನಮ್ಮ ತಾಲೂಕಿನಾಗ ಐತಿ. ಆ ಕ್ಯಾಪ್ ತುಂಬಿದ್ರೆ ನಮ್ಮ ತಾಲೂಕು ಅನುಕೂಲ ಅವ್ರ ತಾಲೂಕು. ಅಲ್ಲಿ ಸಾರಿಗೆ ತಕರಾರು ಮಾಡಿದ್ರು, 11,000 ಪೈಪ್ ಹಾಕ್ಸಿದ್ವಿ. ಆದರೆ ಇವತ್ತಿನವರೆಗೂ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇದು ವಿಷಯ. ಗೋವಿನ ಕೋವಿ ಕಾಮಗಾರಿ ಆಗಿದ್ದು ಗೋಂಕೇರಿ ಅಂದರೆ ಬ್ರಾಕೆಟ್ನ ಕುರುವ ಅಂತನೂ ಆಗಿದೆ. ಮಂಜೂರಾತಿ ಹೆಸರು ಸರ್ಕಾರದ ಹೆಸರಲ್ಲಿ ಗೋವಿನ ಕೋವಿ ಅಂತ ಐತಿ, ಬ್ರಾಕೆಟ್ನ ಕುರುವ ಅಂತಾನೆ ಹಾಕಿದ್ವಿ. ಮುಂದೆ ಯಾಕೆ ಕುರುವ ಅಂತ ಹಾಕಿದೆ ಅನ್ನೋದು ನಿಮಗೆ ಬರ್ತಾ ಹೇಳ್ತೇನೆ. ಪರಮೇಶ್ವರನ ಮಾತು ಕೇಳಿ ಅನ್ನಲ್ಲ, ಇನ್ನೊಬ್ರು ಮಾತು ದಿಕ್ಕಶ ಅಲ್ಲ, ಯಾಕೆ ಅನುಭವತಿ ಅನ್ನೋದನ್ನು ಪರಮೇಶ್ವರನಿಗೆ ಮನವರಿಕೆ ಮಾಡಿಕೊಡ್ತೇನೆ. ಬಿಲಿಗಡ್ಡೆ ಸ್ಟೇಷನ್ ವಿದ್ಯುತ್ ಸಪ್ಲೈ ಪಡೆಯಲು 3/10/23 ನಮ್ಮ ಸರ್ಕಾರ ಬಂದ ಮೇಲೆ 3/10/23 ಬೆಸ್ಕಾಂನಿಂದ ಅನುಮೋದನೆ ಪಡೆದ್ವಿ. ಬಂದೆ ಬಿಲಿಗಡ್ಡೆಯಿಂದ ಕುರುವ ಸ್ಟೇಷನ್, ಏನು ಕುರುವ ಕಟ್ಟಿದ್ರು ಅಲ್ಲಿಗೆ ಹೆಸರು ಗೋವಿನ ಕೋವಿ ಕುರುವ. 4/11/24 ಅಧಿಕಾರಿಗಳು ರೈತರಿಗೆ ಉಪಯೋಗ ಸಭೆ ಯೋಜಿಸಿ ಅದರಲ್ಲಿ ಈಗಾಗಲೇ ಅದು ವಿದ್ಯುತ್ ಲೈನ್ಗಳು ಹಾಗೂ ಅದು ಇರೋದು ಹಾಗೂ ಮರು ಉದ್ಯೋಗಕ್ಕೂ ಅಡಿಕೆ ತೋಟ ಇರೋದು ಮತ್ತು ಅದು ಗದ್ದೆ ಬಿದಿಗಡ್ಡೆಯಿಂದ ಆ ಕುರುವ ಸ್ಟೇಷನ್ಗೆ 38 ಕಂಬ ಹೋಗಬೇಕಿತ್ತು. ನಾವು ಸಾಕಷ್ಟು ಸಭೆ ಮಾಡಿದಾಗ ಅಧಿಕಾರಿಗಳು ಸಹ ತಿರಸ್ಕರಿಸಿದ್ರು, ರೈತರು ಸಹ ಬೇಡಲ್ಲಿ ಅಂತ ಹೇಳಿ. ತಪ್ಪಲ್ಲ, ರೈತರು ತಪ್ಪಲ್ಲ, ಅಧಿಕಾರಿಗಳು ತಪ್ಪಲ್ಲ. ರೈತರು ಯಾಕೆ ಬೇಡ ಅಂದ್ರು ಅನ್ಕೊಂಡ್ರೆ 63ನೇ ಇಸ್ವಿಯಲ್ಲೇ ತುಂಗಾ ಚಾಲ ಆಗಿದೆ ಲೆಫ್ಟ್ ಬ್ಯಾಂಕ್. ಬಹಳ ಜನ ಎಲ್ಲರೂ ತೋಟಗಳಿಗೆ ಪಂಪ್ ಸೆಟ್ ಹಾಕ್ಯಂತ 90 ಜನ ಅಡಿಕೆ ತೋಟ ಮಾಡ್ಕೊಂಡು ಈ ಕಡೆ ತುಂಗಾ ನೀರು, ಆ ಕಡೆ ಹೊಳೆ ನೀರು, ತುಂಗಾ ನೀರು ಹೊಳೆ ನೀರು ಅಷ್ಟು ಹಾಕ್ಯಂತ. ಅಲ್ಲಿ 38 ಕಂಬ ಒಯ್ದಕ್ಕಂಡ್ರೆ ಬರೀ 38 ಕಂಬ 38 ಮಾಲೀಕರು ಎಷ್ಟು ಎಲ್ಲೆಲ್ಲಿ ಕೂಟ್ ಬರ್ತಾವ ಅಲ್ಲೆಲ್ಲ ಅಲ್ಲಿ ಹೋಗ್ತದೆ. ಲೈನ್ಯರಿಗೂ ಸಹ ಹೆಚ್ಚಿಗೆ 300-400 ಜನ
ಪರಿಹಾರ ಕೊಡೋಕೆ. ಎರಡನೇದು ಒಂದು ಕಡೆ ರೈತರಿಗೆ ಪರಿಹಾರ ಜಾಸ್ತಿ ಆಗತಿ, ತೊಂದರೆ ಜಾಸ್ತಿ ಆಗತಿ. ಎರಡನೇದು ನಮ್ಮ ಸರ್ಕಾರಕ್ಕೂ ಸಹ ಬೆಸ್ಕಾಂ ಕಂಪ್ನಿಗೂ ಸಹ ದುಡ್ಡು ಜಾಸ್ತಿ ಆಗತ್ತೆ. 10 ರೂಪಾಯಿ ಹಾಕಿದ್ರೆ 110 ರೂಪಾಯಿ. ಅದಕ್ಕೆ ಹೋದ್ರೆ ಅದು ರಿಜೆಕ್ಟ್ ಆಯ್ತು. ರಿಜೆಕ್ಟ್ ಆದ್ಮೇಲೆ ಹನ್ನೊಂದು ಅಧಿಕಾರವನ್ನು ಆ ಜಾಗ ರಿಜೆಕ್ಟ್ ಮಾಡಿ ಮೇಲೆ ಸರ್ಕಾರನ ಮರು ಸರ್ವೆ ಮಾಡಿಸಿ ಹೊನ್ನಾಳಿ ಚೀಲ ಮಧ್ಯ ರಸ್ತೆ ಬದಿಯಲ್ಲಿ ನಮ್ದೊಂದು 11 KV ಲೈನ್ ಹೋಗೈತಿ. ಎಲ್ಲಿ ಹೋಗೈತೆ ಅದು? ಗೋವಿನಕವಿ ಹಳ್ಳ ಡಬ್ಬಲ್ ಸೇತುವೆ ದಾಟಿದ ತಕ್ಷಣ ಈ ಕಡೆಗೆ ಕೂರುವ ಹಳೆ ಊರಿಗೆ ಹೋಗತಿ, ನಮ್ದು ಕೂರುವ ಜಾಕಲ್ಲಿ ಹೋಗತಿ. ಬಲ್ಗಡಿಗೆ ಗಂಗನಕೋಟೆ ಹೋಗತಿ. ಗಂಗನಕೋಟೆ, ಬಿಜಗಟ್ಟೆ ಮುಂದೆ ಹೋಗತ್ತ ಕಂಗಡಿ ಜ್ಞಾಪಿಗೆ. ಈ ಚಿಕ್ಕ ಶಿವಮೊಗ್ಗ ರಸ್ತೆಯಿಂದ 500 ಮೀಟರ್ 500 ಅಡಿ ಎಷ್ಟೈತಿ, 2-3 ಕಂಬ. ಅಲ್ಲಿಂದ ದೊಡ್ಡ ಹೋಗೈತಿ, ದೊಡ್ಡ 11 KV. ಅಲ್ಲಿ ಮರು ಸರ್ವೆ ಮಾಡಿಸಿದ್ವಿ. ಅಲ್ಲಿ ಸರ್ವೆ ಮಾಡಿಸಿದ್ಮೇಲೆ ಅಲ್ಲೇ ನಮ್ಗೆ ಹೆಚ್ಚು ಇಷ್ಟು ಖರ್ಚು ಬರಲ್ಲ. ಎರಡನೇದು 5 ಕಂಬ ನಮ್ಮ ಜಾಗದಾಗ ಹೋಗ್ತಾವೀಗ. ಏನು ನಾವು ಕೂರುವ ಹಳೆ ಊರನ್ನು ಕೊಟ್ಟದವಲ್ಲ, ಅದು ಮುಂದೆ ಬರ್ತಾನೆ, ಅಲ್ಲೇ 5 ಕಂಬ ಬರ್ತವೆ. ಇನ್ನು 6 ಕಂಬ ರೈತರಿಂದ ಬರ್ಬೋದು. ಅದು ರಸ್ತೆ ಪಕ್ಕದಾಗೆ ಐತಿ, ರೈತರಿಗೆ ಏನು ತೊಂದರೆ ಆಗಲ್ಲ ಅಂದ ಬಗ್ಗೆ ಎಲ್ಲ ದಾಖಲೆ ಇಲ್ದಾಗ ಅಷ್ಟು ದಾಖಲೆ ನಾದಿದೆ, ಎಲ್ಲ ಹೇಳ್ತೇವೆ. ಅಷ್ಟು ಮೀಟಿಂಗ್ ಮಾಡಿದ್ವಿ. ಆ ರೈತನು ಸಹ ಮೊನ್ನೆ ದಿವಸ ಇದೇ ತಿಂಗಳು 22ನೇ ತಾರೀಕು ಇದೇ ಉಪಬೇಗ ಕಚೇರಿ ಮೀಟಿಂಗ್ ಮಾಡಿ, ನೋಡಪ್ಪ ನೀವು ರೈತರು ಅವರು ರೈತರು ಎಲ್ಲ ಸೇರಿ ಒಂದು 2 ಗುಂಪುಗಳು ಒಟ್ಟು 5 ಕಂಬಕ್ಕೆ ನೀವು ಕೊಟ್ಟು ಭಾಳ ಪುಣ್ಯ ಬರುತ್ತೆ ಅಂತೇಳಿ ನಿಮಗೆ ಭಾಳ ತುಂಬ ಹೃದಯದಿಂದ ಒಪ್ಕೊಂಡ್ರು. ಸರ್ ನಮಗೆ ನಮ್ಮ ರೈತರಿಗೆ ಅನುಕೂಲ ಆಗೋದಾದರೆ ಅವ್ರಿಗೆ ಅಭಿನಯಿಸೋದು ಮಾಡ್ಕೊಳ್ರಿ ಅಂದರು. ಈಗ ನಾವು ಹಿಂಗೆ ಕರ್ಕೊಂಡು ನೋಡ್ಕೊಂಬಂತೀವಿ. ಅಲ್ಲಿಗೆ 2 ಕಂಬ ಹಾಕಿಬಿಟ್ರೆ ರೋಡ್ ಪಕ್ಕಕ್ಕೆ ಬಂದು ನಮ್ಮ ಶಿವಮೊಗ್ಗ ರೋಡ್ ದಾಟುತ್ತೆ. ಶಿವಮೊಗ್ಗ ರೋಡ್ ದಾಟಿಕೊಟ್ಟೆ ಅಲ್ಲಿ ಮನೆಗಳು ಬರ್ತಾವೆ. ಅನ್ನು ಮುಂದೆ ಕಂಬ ಈ ಕಡೆ ವ್ಯವಸ್ಥೆ ಎಡಗಡೆ ಹಾಕಿರ್ತೀವಿ. ಮತ್ತು ಮುಂದೆ ಹೋಗಿದ್ದೀವಿ, ಅಲ್ಲಿ ಮತ್ತೆ ಮನೆಗಳು ಬರ್ತವೆ. ಅಲ್ಲಿ ಒಂದು ಕಂಬ ಹಾಕಿದ್ರೆ ಒಟ್ಟು ಯಾವ ರೈತರಿಗೂ ತೊಂದರೆ ಆಗದಂಗೆ, ಯಾವ ಮನೆಗೂ ತೊಂದರೆ ಆಗದಂಗೆ, ಯಾವ ಅಡಿಕೆ ಗಿಡ ಹೋಗ್ದಂಗೆ, ಯಾವ ಸಾಗುವನಿ ಗಿಡ ಹೋಗ್ದಂಗೆ, ಯಾವ ಗಿಡನೂ ಹೋಗ್ದಂಗೆ ನಾವು ಎಸ್ಟಿಮೇಟ್ ಮಾಡಿಸ್ತಾ ಇದ್ವಿ. ನಡೀತೈತೆ ಅಪ್ರೂವ್ ಈಗ ಅಪ್ರೂವ್ ಹೋಯ್ತು. ಅದು ನೋಡಿ 24/6/22 ಅವಧಿಗೆ 29/6 ಮೊನ್ನೆ ತಿಂಗಳು ಜಿಲ್ಲಾಧಿಕಾರಿ ದಾವಣಗೆರೆ ಉಪಾಧಿಕಾರಿ ರೈತರೊಂದಿಗೆ ಚರ್ಚಿಸಿ ಭೂ ಪರಿಹಾರ ಪಡೆಯುವಂತೆ ಸೂಚಿಸುತ್ತಾರೆ ಡಿ.ಸಿ ಅವರು. ಅದರ ಪ್ರಕಾರ ನಾವು ಮೊನ್ನೆ 22/7/2026 ರೈತರೊಂದಿಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಉಪಯುಕ್ತಾಧಿಗಳು ಹೊನ್ನಾಳಿಯವರು ಭೂ ಸ್ವಾಧೀನ ದರ ನಿಗದಿಪಡಿಸಿ ಸಭೆಯನ್ನು ನಡೆಸುತ್ತಾರೆ. ಸಬ್ ಸ್ಟಾಫಿಂದ ತರ್ಸಿದ್ವಿ. ಏನು ಕೊಡ್ಬೋದು, ಏನು ರೇಟ್ ಕೊಡೋದು, ತಂತ್ರಗೋದಕ್ಕೆ ಎಷ್ಟು ಕೊಡ್ಬೇಕು, ಇದು ಅಂತ ಎಲ್ಲ ಎಲ್ಲರೂ ಒಪ್ಪಿಕೊಂಡಾರೆ. ಸಬ್ ರಿಜಿಸ್ಟರ್ ಆಫೀಸ್ ತರಿಸಿದ್ದೀವಿ, ಅದ್ರ ಪ್ರಕಾರ ಮೇಡ್ಕೊಂಡು ಅದ್ರ ಪ್ರಶ್ನೆ ಹೋಗಿದ್ದಾವೆ. ಅದು ಸರ್ಕಾರ ಮತ್ತು ಆದಷ್ಟು ಬೇಗ ಅದಕ್ಕೂ ದುಡ್ಡು ಬೇಕೀಗ, ಆದಷ್ಟು ಬೇಗ ಅದು ಕಂಬ ಹಾಕ್ಕೊಂಡು ಸ್ವಿಚ್ಚಿಂಗ್ ಯಾರಿಗಿದು ತಾತ್ಕಾಲಿಕ ವ್ಯವಸ್ಥೆ. ಸದ್ಯಕ್ಕೆ ಅಷ್ಟೊಂದು ಕೋಟಿ ಖರ್ಚು ಮಾಡ್ಕೊಂಡು ಈ ಬರಗಾಲ ಬಂದು ರೈತರು ತೊಂದರೆ ಆಗಬಾರ ದೃಷ್ಟಿಗೆ ಇಷ್ಟು ಪ್ರಯತ್ನವನ್ನು ನಾನು ನಮ್ಮ ಸರ್ಕಾರ ನಿಮ್ಮ ಸಹಕಾರನ ಮಾಡಿದೆ. ಆದಷ್ಟು ಬೇಗ ಅದನ್ನು ಟೆಂಡರ್ ಕರೆಸಿ ಆ ಕೆಲಸವನ್ನು ಮಾಡಿದರೆ ಈ ವರ್ಷನೇ ನಮ್ದೇನು 30+30 ಕೆರೆಗಳು ಆ ಕೆರೆಗಳಿಗೂ ಸಹ ನೀರು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಂತು. ಆ ಕತೆ ಇಟ್ಕೋದು ಸರ್. ತಾತ್ಕಾಲಿಕ ವ್ಯವಸ್ಥೆ, ಕಾಯಂ ವ್ಯವಸ್ಥೆ ಆಗಬೇಕಲ್ಲ, ಕಾಯಂ ಪರಿಹಾರ ಆಗಬೇಕಲ್ಲ. ಈ ಸದ್ಯಕ್ಕೆ ಅಲ್ಲಿಂದ ಕನೆಕ್ಷನ್ ಕೊಟ್ಟು ಸ್ವಿಚ್ಚಿಂಗ್ ಯಾರ್ಡ್ ಅಂತ ಅಲ್ಲಿ ಕೊಟ್ಟು ಈಗ ಮೋಟರ್ಗಳು ಸ್ಟಾರ್ಟ್ ಮಾಡ್ಕೊಂಡು ವ್ಯವಸ್ಥೆ ಮಾಡಿಕೊಡ್ತಾರೆ. ಅದು ಪರ್ಮನೆಂಟ್ ವ್ಯವಸ್ಥೆ ಅಲ್ಲ. ಈಗಾಗಲೇ ನಾವು ಡಿ.ಸಿ ಅವರು ತನಿಖೆ ಮಾಡಿ ಎಲ್ಲ ವರದಿ ತರಿಸ್ಕೊಂಡು 2 ಎಕರೆ ಕಮ್ಮಿ 6 ಎಕರೆ ಜಮೀನು ಇಕ್ಕೂರು ಹಳೆ ಊರೈತಿ. 9 ಎಕರೆ ನಾವು ತಗೊಂಡ್ರೆ 6 ಎಕರೆ. ನೀನೇ ಬೋಡಿ ಅದಕ್ಕೆ ಸಂತೋಷ. ಅದರಲ್ಲಿ 4 ಎಕರೆ ನಾವು ಜಾಕಲ್ ಮಾಡಕ್ಕೆ ಪಂಪು, ಮೋಟ್ರು, ಸ್ವಿಚ್ಚು, ಸ್ಟಾರ್ಟ್ರು, ಆಮೇಲೆ ಅಲ್ಲೊಂದು ಶೇಟ್ ಮಾಡಿಕೊಡ್ತೀವಿ ಕುರುವ ಗಡ್ಡೆಗೆ ಹೋಗಿ ಕಾಲು ಸೇತುವೆ, ಅದಕ್ಕೆಲ್ಲ 4 ಎಕರೆ ತಗೊಂಡ್ರಿ. ಇನ್ನು 2 ಎಕರೆನ 2 ಗುಂಟೆ ಕಮ್ಮಿ ಇನ್ನೆಡೆಗೆ ಸಬ್ ಸ್ಟೇಷನ್ ತಗೊಂಡ್ರಿ, ಪರ್ಮನೆಂಟ್ ಸಬ್ ಸ್ಟೇಷನ್ ಮಾಡಿ. ಆ 2 ಗುಂಟೆ ಆ 2 ಎಕರೆಗೂ ಸಹ 91 ಲಕ್ಷದ ಚಿಲ್ಲರೆ ದುಡ್ಡು ಕಟ್ಟಿದ್ವಿ. ಡಿ.ಸಿ ಅವರಿಗೆ ಕಟ್ಟಿ
ಅದನ್ನ ಪರ್ಮಿಷನ್ ತಗೊಂಡು ಅವ್ರು ಇವತ್ತು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಫೈಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹತ್ರ ಐತಿ. ಯಾಕೆ ಐತಿ ಅನ್ನಂಗಡಿ ಎಲ್ಲ ಮಾಡಿ ಕಳಿಸಿದ ಮೇಲೆ ಡಿ ಸಿ ಅವರು ಸಂಪೂರ್ಣ ಸಹಕಾರ ಮಾಡಿದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ. ನಾವು ಅದೆಲ್ಲ ರೆಡಿ ಮಾಡಿ ಅಲ್ಲಿ ಕಳಿಸಿವಿ. ಸೆಕ್ರೆಟ್ರಿ ಒಂದು ಕೊಯ್ದು ಹಾಕಿದ್ದಾರೆ, ಕೊಯ್ದು ಅದು ಕಾನೂನಪ್ಪ. ಅದೇ ಮಾಡ್ತಾರೆ ಸೆಕ್ರೆಟ್ರಿ ಅದಿಲ್ಲಪ್ಪ, ಅವ್ರಿಗೆ ನಮ್ಮಂದು ಕಷ್ಟ ಹೆಂಗೆ ಅಂತ ಬಯಸ್ಕೊಂಡ್ರೆ ಗೊತ್ತಾಗತ್ತೆ. ಕಾನೂನು ಹಂಗೈತಿ ಹಿಂಗೈತಿ, ಏನಪ್ಪ ಕಾನೂನು ಅಂದ್ವಿ. ಅದು ಹಳೆ ಊರು ಗ್ರಾಮ ಪಂಚಾಯತಿ ಜಾಗ, ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆದು. ನೀವು ಅದನ್ನ ಸರ್ಕಾರ ತಗೊಂಡಿದ್ದೀರಿ. ಅದು ಕಂದಾಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಡಿ ಸಿ ಪರ್ಮಿಷನ್ ಕೊಟ್ಟಾರೆ. ಡಿ ಸಿ ಅಧಿಕಾರ ಐತಿ, ಯಾವುದೇ ಜಮೀನು ತಗೊಂಡು ಸ್ವಾಧೀನ ಪಡಿಸ್ಕೊಂಡು ಒಳ್ಳೆ ಉದ್ದೇಶ ಕೊಡ್ಬೋದು. ಆ ಕಾರಣಕ್ಕೆ ಕೊಟ್ಟಿದ್ದಾರೆ. ಈಗ ಅವ್ರಿಗೂ ಸಹ ಡಿ ಸಿ ಅವ್ರಿಗೆ ಮೊನ್ನೆ ಕೇಳಿ ಎಲ್ಲ ರೆಕಾರ್ಡ್ಗಳು ತರಿಸ್ಕೊಂಡಿದ್ದು ನಮ್ಮ ಬ್ಯಾಗ್ನಾಗ ಐತಿ. ನಾಳೆ ಬುಧವಾರ ಬೆಳಿಗ್ಗೆ ಇವರಿಬ್ಬರು ಬರ್ತಾರೆ. ಸೀದಾ ಮುಖ್ಯ ಕಾರ್ಯದರ್ಶಿ ನಮ್ಮ ಕಂದಾಯ ಇಲಾಖೆ ಅದನ್ನೆಲ್ಲ ತೋರಿಸಿ ಯಾವ ಉದ್ದೇಶ ಏರ್ಪಡ್ತದ ಮೇಲೆ ಅವ್ರನ್ನ ಪರ್ಮಿಷನ್ ತಗೊಂಡು ಆದಷ್ಟು ಬೇಗ ಅದನ್ನು ಖಾತೆಯನ್ನು KPTCಯಲ್ಲಿ ಎಸ್ ಟಿ ಮಾಡಿಕೊಡ್ತಾರೆ. ಆದಷ್ಟು ಬೇಗ ಅಲ್ಲೂ ಸಹ ಹೆಚ್ಚಿಗೆ 25 ಕೋಟಿ ಹಾಕೋದು 35 ಕೋಟಿ ಎಷ್ಟಾಗಲಿ ಅಲ್ಲ ಸಬ್ ಸ್ಟೇಷನ್ನ ಮಂಜೂರು ಮಾಡಿಸ್ಕೊಡ್ತಾರೆ. ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇದು ತಾತ್ಕಾಲಿಕ, ಅದು ಕಾಯಂ. ಇಷ್ಟನ್ನು ಇದ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದು ಆದ್ಮೇಲೆ ನಿಮ್ದು ಇನ್ಕ್ಲೂಡಿಂಗ್ ಸೌಳಂಗ ದೊಡ್ಡ ಕೆರೆಗೂ ಸಹ ನೀರು ಬರ್ತಕ್ಕಂಥ ವ್ಯವಸ್ಥೆ ಸೇರಿಸಿದನು. ಆ ಬದಲು ಎಲ್ಲ ಕೆರೆಗೂ ಬರ್ತವೆ. ಲಾಸ್ಟ್ ಏನಂದು ನಮ್ಮದು ಕ್ಯಾಚಗೊಪ್ಪ, ಜಯನಗರ ಹಳ್ಳಿ, ಜಯನಗರ ಲಾಸ್ಟ್ ಊರು, ಕ್ಯಾಚಗೊಪ್ಪಕ್ಕೆ ಬಾರ್ಡ್ರು, ಶಿಕಾರಿಪುರ ಬಾರ್ಡ್ರು, ಅಲ್ಲೇವರೆಗೂ ಈ ಇಷ್ಟ ಐತೆ. ಅದನ್ನು ತುಂಬಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಾವು 30 ತಿಂಗಳು ನಮ್ಮ ಸರ್ಕಾರ ಬಂದಾದ್ಮೇಲೆ ನಿಮಗೆ ಸ್ವಲ್ಪ ಗೊತ್ತಾಗಬೇಕಲ್ಲ. ಈಗ ಏನು ನಾವು ರೈತರ ಪರವಾಗಿ ನಮ್ಮ ಸರ್ಕಾರ ಏನು ಮಾಡೈತಿ, ಶಾಸಕನಾಗಿ ನಿಮ್ಮ ಹಿಡಿದರಿಂದ ನಾನೇನು ಮಾಡಿದ್ದೀನಿ, ನಮ್ಮ ಅಣ್ಣನ ಕಾಲದಿಂದ ಹೊಟ್ಟೆಕ್ಕೆ ಬಂದಿರಿ, ನಮ್ಮ ಅಪ್ಪಗೆ ಮಾಚಿಗಳು ಓಟ್ ಹಾಕಿರಿ, ನನಗೆ ನೀವೆಲ್ಲ ಹಾಕಿರಿ, ಇವಳು ಮಲಿ ಬಿಡಲ್ಲ ಇಲ್ಲ ಹುಡುಗಂಡ, ನಮ್ಮೂರಿಗೆ ಬಂದಿಲ್ಲ ಅಂತೀರಿ. ನಾನೇನು ಮಲಿಗೆಲ್ಲ ಮಲಗೋದಿಲ್ಲ, ಇದು ಬರೋದಿಲ್ಲ. DK ಶಿವಕುಮಾರ್ ಇದ್ದಂಗೆ DK ಶಿವಕುಮಾರ್ ತಪ್ಪು ಮುಖ್ಯಮಂತ್ರಿ ನನಗೆ ಆಶ್ಚರ್ಯ ಮಂದಿ ಕೇಳಿ ಅವ್ರ ಮನೆ ಪ್ರಸಾಪಡಿಗೆ ಬರೀ 3 ಗಂಟೆ 3:30 4 ಗಂಟೆ ಮಲಗ್ತಾರಂತ. ಪುಣ್ಯಾತ್ನ ಹೆಂಗೆ ಮಲಗ್ತೇವೆ ಗೊತ್ತಿಲ್ಲ, ನಮ್ಗೆ ಹೇಳ್ಕೊಳ್ಳೋ ಮರಿ ಯಾಕೆ ಹುಡುಗಿ ನುಂಗ್ತಿ ಅಂತ ಕೇಳ್ಬೇಕಾಯ್ತು ಅಂತೈತಿ. ಹಂಗೆ ಇರಲಿ, ಅದೇನೇ ಇರಲಿ. ಈಗ ನೋಡಿ, ಪ್ರಧಾನಮಂತ್ರಿಗಳು ಒಂದು ಸ್ಕೀಮ್ ತಂದು PM ಕುಸುಮ್. ಪ್ರಧಾನಮಂತ್ರಿ ಕುಸುಮ್ ಅಂದ್ರೆ ಏನು ಅಂದರೆ, ಯಾವುದೇ ಊರುಗಳಲ್ಲಿ ಸರ್ಕಾರಿ ಜಮೀನಿದ್ರೆ ವರ್ಗಲ್ಲ, ತಾತ್ಕಾಲಿಕ ಕುಚಿಗೆ ಬಾಡಿಗೆ ನೆಲ ಬಾಡಿಗೆ ಕೊಟ್ಟಂಗೆ ನೆಲ ಬಾಡಿಗೆ ಮೇಲೆ ಗುಡ್ಸ್ ನೀವು ಪರ್ಮಿಷನ್ನ ತಹಶೀಲ್ದಾರ್ ಮೂಲಕ DC ಗಿಂದ ಮಂಜೂರು ಮಾಡಿಸ್ಕೊಟ್ರೆ ನಾವು ನಿಮ್ಮಲ್ಲಿ ಅದನ್ನು 30 ವರ್ಷದ ಲೀಸ್ಗೆ ಯಾರು ಟೆಂಡರ್ ಕರೆದಾಗ ಹಾಕ್ತಾರೆ ಕಾಂಟ್ರಾಕ್ಟರ್ಗಳು ಸೋಲಾರ್ ಹಾಕಕ್ಕೆ ಕೊಡ್ರಿ ಅಂತ ಕೇಳ್ಕೊಂಡು ನಮಗೂ ಸಹ ಕಾಪಿ ಪ್ರಧಾನಮಂತ್ರಿಯಿಂದ ಬಂತು, ನಮ್ಮ ಹಿಂದೆ ಸಹ ಜಾರ್ಜಿಂದನೂ ಬಂತು. ನಾವು ತಹಶೀಲ್ದಾರು AC ಕುತ್ಕೊಂಡು ಪರಿಶೀಲನೆ ಮಾಡಿದ್ರೆ ಎಲ್ಲೆಲ್ಲಿ ಜಾಗ ಐತಿ. ನಮ್ಮ ಅದೃಷ್ಟ, ನಿಮ್ಮ ಅದೃಷ್ಟಕ್ಕೆ ನಮ್ಮಲ್ಲಿ ಜಾಗ ಲಭ್ಯತೆ ಇತ್ತು. ಅರಗಟ್ಟೆ ಗೋಮಾಳದಾಗಿತ್ತು. ಅರಗಟ್ಟೆ ಗೋಮಾಳದಾಗೆ 10 ಎಕರೆನ ಈಗಾಗಲೇ ವಸತಿ ರೈತಿಗೆ ಅದಂಗೆ ರಿಸರ್ವ್ ಐತಿ. ಹಿಂದೆ ವಾಜಪೇಯಿ ವಸತಿ ಗೃಹ ಅಂತ ಯಾವುದೋ ಸ್ಕೀಮ್ ಇತ್ತು, ಅದು ಐತಿ. ಒಂದು ಗಾರ್ಮೆಂಟ್ಗೆ ಎಷ್ಟು ಒಂದು 10 ಎಕರೆ ಐತಿ, ಅದು ನಾವು ಯಾವ ಮಟ್ಟಕ್ಕೆ ಹೋಗಿಲ್ಲ. ಒಟ್ಟು 48 ಎಕರೆಯಲ್ಲಿ ಯಾರ ರೈತರು ಸಹ ಉಳುಮೆ ಮಾಡ್ದಂಗೆ, ಯಾವ ರೈತರು 50 ಆಗಲಿ 53 ಆಗಲಿ 57 ಅರ್ಜಿ ಇಲ್ದಂತದ ಜಾಗ ಹುಡುಕಿ ನಾವು DC ಕೊಟ್ಟು ಇಲಾಖೆ ಕಳಿಸಿದ್ವಿ. ಅವ್ರದ್ದು ಟೆಂಡರ್ ಕರೆದು ಇವತ್ತು ಸೋಲಾರ್ ಉತ್ಪತ್ತಿ ಆಗ್ತೈತಿ. ಆ ಸೋಲಾರ್ನ 11.2 ಮೆಗಾವಾಟ್ ವಿದ್ಯುತ್ ಇವತ್ತು ಅರುಗಟ್ಟೆಯಿಂದ ನಮ್ಮ ಹೊನ್ನಾಳಿ ಸ್ಟೇಷನ್ ಬರ್ತದೆ. ಹಾಗಾಗಿ ನಾವು ಸರ್ಪ್ಲಸ್ ಕರೆಂಟ್ ಐತಿ, 7 ಗಂಟೆ ಹಗಲೊತ್ತೆ ಕೊಡೋಷ್ಟು ಕರೆಂಟ್ ಐತಿ. ಕೊಟ್ಟು ಪ್ರಯತ್ನ ಮಾಡಿದ್ವಿ, ಎಲ್ಲ ರೈತರು ವಿರೋಧ ಮಾಡಿದ್ರು. ಒಳ್ಳೆ ಪಂಪ್ ಸೆಟ್ನಲ್ಲಿ ಬಿಟ್ಟು ಇನ್ನೆಲ್ಲ ರೈತರು ವಿರೋಧ ಯಾಕೆ ಮಾಡಿದ್ರು ಅಂತಂದರೆ, ನಾವೆಲ್ಲ ಬೋರ್ವೆಲ್ಗಳು 7 ಗಂಟೆ ಸತತ ಕೊಟ್ಟರೆ ನೀರು ಉಳಿಯಲ್ಲ, ನೀವು 4 ಗಂಟೆ 3 ಗಂಟೆ ಕೊಡ್ರಿ ಅಂತ. ನಾವೇನು ಮಾಡಿದ್ವಿ, ಹಗಲೊತ್ತು 3 ಗಂಟೆ, ರಾತ್ರಿ 4 ಗಂಟೆ ಯಾಕೆ ಕೊಡ್ತೀವಿ ರಾತ್ರಿ ರೈತರು ಇವೆಲ್ಲ ಆಫ್ ಆಗಿರ್ತಾವೆ. ಹಗಲೊತ್ತು 4, ರಾತ್ರಿ 4, ಹಗಲೊತ್ತು 3 ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಆಗ್ತೈತಿ. ಬೇರೆ ಕಡೆ ಎಷ್ಟು ಕರೆಂಟ್ ವ್ಯವಸ್ಥೆ ಇಲ್ಲ. ಅದೇ ರೀತಿ ಪಕ್ಕದ ಶಾಂತಿ ತಾಲೂಕಿಗೆ ಕೊಡ್ಸ್ಕೊಂಡು ನಡೀತೈತಿ.
ವರ್ಷಕೊಂಡೇಗೂ ನಾವು ಇವತ್ತರಿಗೆ 32 ಎಕರೆ ಜಮೀನು ಕೊಟ್ಟಿದ್ವಿ. ಸೋಲಾರ್ ಆಗೈತಿ, ಉತ್ಪತ್ತಿ ಆಗ್ತೈತಿ. ಅಲ್ಲಿಂದಲೂ 12 ಮೆಗಾವ್ಯಾಟ್ ವಿದ್ಯುತ್ ನಮ್ಮ ನ್ಯಾಮತಿ ಸ್ಟೇಷನ್ ಹೋಗ್ತಾ ಇದೆ. ಹಂಗ ನಮ್ಗೆಲ್ಲ ವಿದ್ಯುತ್ ಕೊರತೆ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಬರಗಾಲ ಬಗ್ಗೆ ಆಗೈತಿ, ಕುಡಿಯೋ ನೀರು ಪಾಲನೆ ಸುದ್ದಿ ಮಾತಾಡಿದ್ರಿ. ತಿಳ್ಕೊಳ್ಕೊಬೇಡ್ರಿ, ಇಡೀ ದೇಶದ ಹೇಳಲ್ಲ, ನಮ್ಮ ರಾಜ್ಯದ ಹೇಳಲ್ಲ, ಇಡೀ ನಮ್ಮ ದಾವಣಗೆರೆ ಜಿಲ್ಲೆ ಮಾತ್ರ ನಮ್ಮ ತಾಲೂಕಿನಷ್ಟು ನೀರಿನ ಅನುಕೂಲ 10 ವಿಧಾನಸಭಾ ಕ್ಷೇತ್ರ ದಾವಣಗೆರೆ ಪಾರ್ಲಿಮೆಂಟ್ ಯಾವುದೂ ಇಲ್ಲ ನಮ್ಮ ತಾಲೂಕು ಬಿಟ್ಟರೆ. ನಾವೆಲ್ಲ ದೈವಿಗಳು, ಭಗವಂತನ ಆಶೀರ್ವಾದ ನಮ್ಮ ಮ್ಯಾಗೈತಿ. ಹನಗುವಾಡಿನಿಂದ ಹಿಡಿದು ಹೊಳೆಹಳ್ಳಿವರೆಗೂ 38 ಊರುಗಳಿಗೆ ಹೊಳೆ ಐತಿ. ಎಂಥ ಕಷ್ಟ ಬಂದಂಗಡು ಎಲ್ಲರೂ ರೈತರು ಪಂಪ್ ಸೆಟ್ಟಿಗೆ ಅಂತ ಆಟ ಮಾಡಿದಿರಿ. ದನಕರುಗಳಿಗೆ ಎಂಥ ಬರಗಾಲ ಬಂದಂಗಡ್ರು ಬಟ್ಟೆ ತೊಯ್ಯೋಕ್ಕಾಗಲಿ, ದನಕರುಗಳಾಗಲಿ ಬೆಳಿಗ್ಗೆ ಹೊರಗೆ ಹೋಗಿ ಹೊಳ ಬರೋಕ್ಕಾಗಲಿ ಯಾವುದು ನಮಗೆ ತೊಂದರೆ ಇಲ್ಲ. ಅದೇ ರೀತಿ ಕುಡಿಯೋ ನೀರು ನಮಗೆ 8 ಸ್ಕೀಮ್ ಅದಾವೆ. ಕೂಲಂಬಿ ಇರ್ಬೋದು, ಮಾರಿಕೊಪ್ಪ ಇರ್ಬೋದು, ನಮ್ಮದು ಹೊನ್ಸಾಗರ ಇರ್ಬೋದು, ಹಳ್ಳಿ ಇರ್ಬೋದು, ಆ ಕಡೆ ನಮ್ಮ ಕೆಂಗಟ್ಟಿ ಇರ್ಬೋದು, ಇಂಥ ಕುಡಿಯೋ ಶುದ್ಧ ನೀರಿಗೆ ಮಲ್ಟಿ ವಿಲೇಜ್ ಸ್ಕೀಮ್ ಅದ. ಒಂದು ನಮಗೇನು ಸಮಸ್ಯೆ ಆಗಿದೆ, ಪಲನಹಳ್ಳಿ ಶುದ್ಧ ನೀರಿನ ಘಟಕ ಈ ಕಡೆ ಎಲ್ಲ ಇದು ಹೆಂಗೆ ನಮ್ಮ ಹನುಸಾಗರಿಂದ ಈ ಕಡೆ ಕೆರೆಯಲ್ಲಿ ನೀರು ಹೊಂದಾಯ್ತಾ ತುಂಬ್ತಾವೋ ಹಂಗೆ ನಮಗೆ ಕಾಡ್ತಾ ಇರೋದಕ್ಕೆ ನ್ಯಾಮತಿ ತಾಲೂಕು. ಪಲವನಹಳ್ಳಿ ನಮ್ಮದು ಪಲವನಹಳ್ಳಿ ಏತ ನೀರಾವರಿ ಅಂತೇಳಿ ಹೆಸರು. ನಾವು ಜಾಗ ತಗೋದು ಕುಂಟ ಕುಂಕೋ ಕೆರೆನೂ ಐತಿ, ಗುಡ್ಡನೂ ಐತಿ. ಅಲ್ಲಿ ವಿಷ ಕುಡಿದ್ರು ನಮ್ಮ ಕೆರೆನ ಜಾಕ್ವೆಲ್ ಆಗೈತಿ, ಪಂಪ್ ಹಾಕಿದ್ದೇವೆ, ಮೋಟ್ರ್ ಹಾಕಿದ್ದೇವೆ, ಎಲ್ಲ ಕಡೆ ಲೈನ್ ಹೋಗೈತಿ, ಎಲ್ಲ ಕಡೆ ಟ್ಯಾಂಕ್ ಹೋಗಿದ್ದಾವೆ, ಎಲ್ಲ ಆಗೈತಿ. ಆ ಫಿಲ್ಟರ್ ಸ್ಟೇಷನ್ ನಾವು ಅದೆಲ್ಲ ಆಗಬೇಕು, ಕುಂಕೋ ಕೆರೆಗೆ ಕೊಟ್ಟಿದೆ. ಕುಂಕೋ ಕೆರೆಗೂ ಸಹ ಮುಂಚೆ ಏನು ಪ್ಲಾನ್ ಇದ್ದದು ಅಂತಂದ್ರೆ ಕೆಳಗಡೆ ಪ್ಲಾಸ್ಟಿಕ್ ಹಾಕಬೇಕು ಅಂತ ಇತ್ತು. ಅಲ್ಲಿರ್ಬೋದು, ಹೊರಮಳೆಗಿರ್ಬೋದು, ಅಲ್ಲೊಂದು ಸ್ಕೀಮ್ ಮಾಡ್ತೇವೆ ಕ್ಷೇತ್ರ ತುಂಬಿಸೋದು. ಆಮ್ಯಾಗ ಅದನ್ನ ಚರ್ಚೆ ಮಾಡಿ ಮಂತ್ರಿಗಳಿಗೆ ಎಲ್ಲ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕೆ ಹಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ನಮ್ಮ ರೈತರು ಬೋರ್ಗಳು ಅದರಿಂದ ರೀಚಾರ್ಜ್ ಆಗಬೇಕು. ಹಂಗಾಗಿ ಕೆರೆ ಉಪಯೋಗಿಸಲಿಕ್ಕೆ ವಿರೋಧ ಮಾಡೋದ್ರಿಂದ ಹಾಕಬಾರ್ದು. ನಮಗೆ ಹೊರಮಳೆಗೂ ಪ್ಲಾಸ್ಟಿಕ್ ಹಾಕೋದು ಕ್ಯಾನ್ಸಲ್ ಮಾಡಿಸಿದ್ವಿ, ಕುಂಕೋದವರು ಸಹ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಅಣ್ಣ ಅಲ್ಲೇನು ಸಮಸ್ಯೆ ಆಯ್ತು ಅನ್ಕೊಂಡ್ರೆ ನಾವೇನು ಅಷ್ಟು ಫಿಲ್ಟರ್ ಸ್ಟೇಷನ್ ಮಾಡೋಕ್ಕಿಂತ ಬಿಟ್ಟಿದ್ವಿ. ಆ ಜಾಗದಲ್ಲಿ ಕರುಸಪ್ಪ ಅದೆಲ್ಲ ಗುಡ್ಡ, ಸರ್ಕಾರ, ಗೋಮಾಳ ಬಹಳ ಜನ ಹೊಡೆದಿದ್ದಾರೆ, ಅರ್ಜಿನೂ ಹಾಕಿದ್ದಾರೆ. 53 ಅರ್ಜಿಗೆ ಮಂಜೂರು ಸಹ ಮಾಡಿದ್ದೇವೆ. ಹಿಂದೆಲ್ಲ ಈಗೆಲ್ಲ ಭಾಳ ನಿಖರವಾಗಿ ನಾವು ಸ್ಕೆಚ್ ಆಗ್ಬಿಡ್ತು, ಯಾವ ಮಂಜೂರು ಮಾಡೋದು ನಾವು. ಹಿಂದೆಲ್ಲ ಏನಾದ್ರು ಅಳತೆಗೊಳಪಟ್ಟು ಅಂತ ಕೊಟ್ಬಿಟ್ಟಿದ್ದಾರೆ. 4 ಎಕರೆ ಹೊಡಿತಾರೆ, 5 ಎಕರೆ ಅಂದ್ರೆ 5 ಎಕರೆ ಮಂಜೂರಾಗಿದೆ, 3 ಎಕರೆ ಎಲ್ಲ ಗೊಂದಲಾಗಿ ನಮಗೆ ಅದು ಯಾವಾಗ ಸಮಸ್ಯೆ ಗೊತ್ತಾಯ್ತು ಅಂದರೆ ನಾವೇನು ಸರ್ಕಾರ ಲೆಕ್ಕದ ಪ್ರಕಾರ 100 ಎಕರೆ ಇದ್ದರೆ 85 ಎಕರೆ ಮಂಜೂರಾಗಿದ್ದರೆ ಇನ್ನು 15 ಜಾಗ ನಮಗೆ ಮಂಜೂರು ಮಾಡಿಕೊಡ್ತು. ಇಲಾಖೆ ಕೆಲಸ ಮಾಡೋಕೆ ಅಲ್ಲಿ ಹೋದ್ರು ಅಂತಂದ್ರೆ ಇವರು ಕರಿಯಣ್ಣನ್ನು ವಿಷ ಕುಡಿಬಿಟ್ಟ. ಹೌದನಪ್ಪ, ವಿಷ ಕುಡಿದು ಅವನ ಮಗನ ಸ್ಪೆಷಲಿಸ್ಬಿಟ್ರು. ಅದೃಷ್ಟವಶಾತ್ ನಮ್ಮ ದೃಷ್ಟಿಯಿಂದ ಅವನಿಗೆ ಏನು ಆಗುವಂಗೆ ಸದ್ಜೀವನ ಅಂತ ವಾಪಸ್ ಬಂದಾದ್ಮೇಲೆ ನಾವು ಅಳತೆ ಮಾಡ್ಸೋಕ್ಕೂ ಅಳತೆ ಮಾಡಿ ಒಂದು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಅವನೇ ಯಾರೋ ತಪ್ಪು ಅಂತಲ್ಲ, ಕೋರ್ಟ್ಗೆ ಹೋಗಿ ಅಂದ್ಬಿಟ್ರು. ಕೋರ್ಟ್ಗೆ ಹೋದ, ಕೋರ್ಟ್ನಾಗ 8 ತಿಂಗಳು ನಡೀತಾವೆ, ಅದು ಪುನಃಸಾಗಿ 8 ತಿಂಗಳು ನಡೀತು. ಕೊನೆಗೆ ಕೋರ್ಟ್ ಏನಾದೇಶ ಮಾಡ್ತು, ಅವನಿಗೆ ಮಂಜೂರಾಗಿರೋ ಜಾಗ ಎಲ್ಲಾದ್ರೂ ಹುಡುಕಿ ಕೊಟ್ಟು ನೀವು ಪ್ರಾರಂಭ ಮಾಡಿರಿ ಅಂತೂ ಈಗ ಒಂದು ಹುಡುಕಿ ಕೊಟ್ಟಿದ್ದೀವಿ, ಈ ಪ್ರಾರಂಭ ಮಾಡಿದ್ದೇವೆ. ಮತ್ತು ಈಗ ತಾನೇ ಇಂಜಿನಿಯರ್ಗೆ 12 ಗಂಟೆಗೆ ಇಲ್ಲಿ ಬಂದು ಇಲ್ಲ ಏನೋ ಕರಿಯನ್ನು ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಅದಕ್ಕೆ ಇಂಜಿನಿಯರ್ಗಳು ತಹಶೀಲ್ದಾರ್ಗಳು ಸರ್ವೇಕರ್ಗಳು ಹೋಗಿ ಅವ್ನಿಗೆ ಏನು ಮಂಜೂರಾಗತ್ತು ಇನ್ನು 10 ಗುಂಟೆ ಜಾಸ್ತಿ ಪುಣ್ಯಾತ್ಮ ನಿಜ, ಇನ್ನು 10 ಗುಂಟೆ ಜಾಸ್ತಿ ಬಿಡಿಸ್ಕೊಡ್ತೀನಿ, ನಮ್ಮ ಯೋಜನೆ ತೊಂದರೆ ಮಾಡಬೇಡ ಅಂತೇಳಿ 57 ಹಳ್ಳಿಗೆ ಎಚ್ ಎಸ್ ರುದ್ರಪ್ಪನವರು ನರೇನ್ಕರಿಂದ ಈ ಪುಣ್ಯಾತ್ಮ ತೋಟದಿಂದ ಹೇಳಿದ್ರು ಅಥವಾ ಮನುಷ್ಯನ ಶುದ್ಧ ನೀರು ಕೊಡ್ತಕ್ಕಂಥ ಯೋಜನೆ ಅದು. ಆದಷ್ಟು ಬೇಗ ಅದನ್ನು ಸಹ ಮುಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ದೊಡ್ಡ ಸಮಸ್ಯೆ ಇಟ್ಟಿದ್ದೀನಿ, ಅಲ್ಲಿ ಕುಂಕೋ ಫಾರೆಸ್ಟ್ನೇ ಒಂದು ಕೆರೆ ಐತಿ. ನಿಜ, ಫಾರೆಸ್ಟ್ ನೀರು ಕಂಬ ಹಾಕಕ್ಕೆ ಬಿಡಲ್ಲ, ಲೈನ್ ಹಾಕಕ್ಕೆ ಬಿಡಲ್ಲ, ಪೈಪ್ ಲೈನ್ ಹಾಕಕ್ಕೆ ಬಿಡಲ್ಲ, ಅಷ್ಟೈತಿ. ನಿನ್ನೆಲ್ಲ ಮೊನ್ನೆ ಶನಿವಾರ ಬೆಂಗಳೂರು ಡಿವಿಷನ್ನ ಮೀಟಿಂಗ್ ಏನು ಚಿತ್ರದುರ್ಗ ಮುರುಘಾ ಮಠದ ಅನುಭವ ಮಟ್ಟ ನಡೀತಾವೆ,
ಅಲ್ಲಿ ಮುಖ್ಯಮಂತ್ರಿ ಖಡಕ್ಕಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಆದೇಶ ಕೊಟ್ಟರು. ಎಲ್ಲೇ ಅರಣ್ಯದಲ್ಲಿ ರಾಜ್ಯದಲ್ಲಿ ಅದು ರೂಢಿಗತವಾದ ದಾರಿ ಇದ್ರೆ ಇದ್ರೆ ಅಲ್ಲಿ ಮೆಟ್ಟಿಂಗ್ ಮಾಡಕ್ಕೆ ಮಣ್ಣು ಹಾಕಕ್ಕೆ ಯಾರು ತೊಂದರೆ ಮಾಡಬೇಡ್ರಿ, ಹೊಸ ಮಾಡಕ್ಕೆ ಬಿಡಬೇಡ್ರಿ. ನೀ ಹೇಳಿದಂಗೆ ಆ ಕೆರೆ ಹೇಳಿದೆಯಾ, ನಾನು ಒಂದ್ಸರಿ ನಾನು ಬರ್ತೇನೆ, ನೋಡ್ತೇನೆ, ತಾಶಿಯಾರನ್ನು ಕರ್ಕೊಂಬರ್ತಾನೆ, ಅರಣ್ಯದ ಕರ್ಕೊಂಬರ್ತಾನೆ. ಅಲ್ಲ ಅವ್ರದ್ದೆಲ್ಲ ಮಾಡ್ತಾರೋ ಏನು ಸಾಧ್ಯನೋ ಅದು ಸಿಲ್ಟ್ ತೆಗಿಸಿ ನೀರು, ಮಳೆ ನೀರು ಬಿಡ್ಬಿಡ್ತಾರೆ. ನಮ್ದು ಈ ಕೆರೆ ಸೇರಿಲ್ಲದು. ಮಳೆ ನೀರು ಬಂದಾಗ ಜಾನಕರುಗಳಿರ್ಬೋದು, ಬೋರ್ ರೀಚಾರ್ಜ್ ಇರ್ಬೋದು, ಅನುಕೂಲ ಆಗುತ್ತೆ ಅನ್ಕೊಂಡ್ರೆ ಏನಾದ್ರು ಮಾಡೋಣ, ಒಂದು ಅಧಿಕಾರ ಮನಸೂಸಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾನೆ. ಇನ್ನು ಬಗರುಕುಂ ಬಗ್ಗೆನೂ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಕೆರೆಗೆ ಹೂಳು ತಗ್ಸಿದ್ರು, ಅದು ಮಾಡಿಸ್ಬೇಕು. ಆಯ್ತು, ಆಗ್ಬೋದು. ಅಲ್ಲಿ ತಕ್ಷದಿಂದ ಇನ್ನಿಸ್ಬೇಕು ನನಗೆ. ಅಲ್ಲಲ್ಲ ಚೆಕ್ ಮಾಡಿದಂಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ಹೋಗೋಣ. ಸಣ್ಣ ನೀರಾವರಿಗೆ ಕರ್ಕೊಂಡ್ಬರ್ತಾನೆ, ನಾನು ಬರ್ತಾನೆ, ಹೋಗೋಣ. ಅದೇ ಸೂಕ್ತವಾದ ಜಾಗ ತಗೊಂಡ್ರೆ ಅಲ್ಲಿ ಚೆಕ್ ಡ್ಯಾಮ್ ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಸಹ ನಾನು ಮಾಡ್ತಾನೆ. ಒಂದು ಸರ್, ಅದು ಒಂದು ಅಲ್ಲಲ್ಲ ಸರ್, ಅದು ಅಲ್ಲಿಗೆ ಹೋಗಂತ್ರಿ. ಆಮೇಲೆ ಈಗೇನು ಅವರು ಮಲ್ಟಿ ಕುಡಿಯೋ ನೀರಿಗೆ ನೀವು ಬಳಕೆ ಮಾಡಿದಿಲ್ಲ, ಅದು ನೀವು ಒಳ್ಳೆ ಯೋಜನೆನೇ, ನಾವು ಅದ್ರ ವಿರುದ್ಧ ಇಲ್ಲ. ಆದರೆ ಕೆಲವು ಇಲ್ಲಿ ಮಾಡಿರುವಂಥ ಇದರಲ್ಲಿ ಪಾಟನ್ನ ತಗ್ಸಿದ್ರಿ ಅಂತ ತಾವು ಹೇಳಿ, ಪಾಟನ್ನ ತಗ್ಸಿದ್ರಿ ಅಂತ ಹೇಳಿ, ಪಾಟ್ ಇಲ್ಲ, ಇಲ್ಲಿ ಯಾವುದೊಂದು ಅಲ್ಲಿ ಅಲ್ಲ, ಅಲ್ಲಿ ಬಿಟ್ಟಿಲ್ಲ. ಒಂದ್ ನಿಮಿಷ ತಡೀರಿ, ಚರ್ಚೆ ಮಾಡಿ. ಅದನ್ನ ನಾವು ಕೇಳ್ತಾ ಇರೋದು, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪಾಟನ್ನ ತೆಗೆದ್ರೆ ಭೂಮಿ ಅಂತರ್ಜಲ ಡೆವಲಪ್ ಮಾಡ್ಲಿ. ಅದ್ರ ಮೇಲೆ ಇನ್ನೊಂದು, ಅಲ್ಲಿ 100 ಮೀಟರ್ ಒಂದು ಚೆಕ್ ಡ್ಯಾಮ್ ಏನಾರು ಮಾಡಿಸಿದ್ರೆ ಸುಮಾರು 10 ಹಳ್ಳಿಗೆ ಅದು. ಈಗ ಇಲ್ಲಿ ಬೇಡ, ಸ್ಥಳಕ್ಕೋಗಿ ನೋಡೋಣ, ಕಣ್ಣಾರೆ ನೋಡಿ ಮನಸಾರೆ ತಗೊಂಡು ಸ್ವೀಕಾರ ಮಾಡಿ ಆ ಕೆಲಸ ಮಾಡಿಕೊಡ್ತಕ್ಕಂಥ ಇಲ್ಲೇ ಹೂ ಅನ್ನೋದು, ಆಮೇಲೆ ಆದಂಗಿರೋದು, ಹಂಗಂದ ಹಿಂಗಂದ ಅಲ್ಲಿ ಭಾಷಣ ಬಿದ್ದೋಗಿ ದುಡ್ಡು ಕೆಲಸ ಇರೋದು ಬೇಡ. ನಾವು ಭಾಷಣರಲ್ಲ, ನಾವು ಕಾಯಕ ಯೋಗಿಗಳು. ಬಗರುಕುಮ್ಮು ಫಾರಂ 50, 53, 90 ಭಾಗ ಮುಗಿದ್ದಾವೆ. ಇನ್ನು ಕೇವಲ ಕೆಲವೇ ಕುಂಕೋದು ಇರ್ಬೋದು, ಚಟ್ನಳ್ಳಿ ಇರ್ಬೋದು, ಆ ಕಡೆ ಜಯನಗರ ಇರ್ಬೋದು, ಕೆಲವು ಇರ್ತವೆ. ನಮ್ದು SIR ಓಟ್ ಮಾಡ್ತಾವೆ, SIR ಮಾಡ್ತಾರೆ, ಓಟನ್ನ ಪಟ್ಟಿ ಅದು ಮುಗಿದ ಮ್ಯಾಗ ಆದಷ್ಟು ಅವೆಲ್ಲವೂ ಹೊನ್ನಾಳಿ ತಾಲೂಕು ಇರ್ಬೋದು, ನ್ಯಾಮತಿ ತಾಲೂಕು ಇರೋದು ಬಗೆಹರಿಸ್ಕೊಡ್ತೇವೆ. ಈಗ ಇನ್ನೊಂದು ಸಮಸ್ಯೆ ಐತಿ, ಬಹಳ ಜನ ಫೋನ್ ಮಾಡ್ತಾರೆ, ಫಾರೆಸ್ಟರ್ ಬಂದಾರೆ, ಸರ್ವೇರ್ ಬಂದಾರೆ, ನಮ್ಮಲ್ಲಿ ಅಳತೆ ಮಾಡ್ತಾರೆ, ನಾವು ಸೈನ್ ಹಾಕ್ಬೇಕು ಬೇಡ, ಏನ್ ಹೇಳ್ತೀವಿ ನಮಗೆ ಕೇಳ್ತಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡಿ ಕೇಳೋದು, ಏನು ಫಾರಂ ಒಂದು 57 ಬರಲ್ಲ, 57 ನಾವು ಮಾಡಕ್ ಬರಲ್ಲ, ಕೇಂದ್ರನೂ ಮಾಡಲ್ಲ. ಆದರೆ 50, 53 ಅರ್ಜಿ ಇದ್ದು, 50, 53 ಅರ್ಜಿ ಇದ್ದು ಅಲ್ಲೇನಾದ್ರೂ ನಿಜವಾದ ರೈತ 3 ಎಕರೆ ಒಳಗಿದೆ ಹೊಡಿಬೇಡ್ರಿ, ಬಿಡಿಸ್ಬೇಡಿ ಅಂತ ಆಗೈತೆ. ಕಣ್ಣಿಗೆ ಬಿಡಿಸ್ಬೇಡಿ ಅಂತ ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಬಿಡಿಸ್ಬೇಡಿ ಅಂತ ಹೇಳಿ ನಾವು ಬಿಡಿಸಲ್ಲ. ಆದರೆ ಇವತ್ತು ಇಡೀ ದೇಶಾದ್ಯಂತ ಸರ್ವೆ ಮಾಡಿಸ್ತಾ ಇತ್ತು ಸರ್ಕಾರ. ಏನು ಸರ್ವೆ ಮಾಡಿಸ್ತಾ ಇತ್ತು? ಯಾರ್ಯಾರು ಅರಣ್ಯ ಹಕ್ಕು ಸಮಿತಿ, ಯಾರ್ಯಾರು ಅರಣ್ಯ ಹೊಡೆದು ಅರಣ್ಯ ಹಕ್ಕು ಸಮಿತಿ ಅರ್ಜಿ ಹಾಕಿದ್ರು, ಅವೆಲ್ಲರೂ ಸರಿ ಆಗೈತಿ. ನೀವು ಇಲ್ಲಿ ಅದಾವೆ ಅಂತೇಳಿ ಸರ್ವೆ ಮಾಡಿಸ್ಕೊಂಡು ಸೈನ್ ಹಾಕಿ ಯಾರು ಬೇಡ. ಇಷ್ಟು ಅಜೆಂಡಾ ಇಲ್ಲಿ ಬಂದಿರ್ತಕ್ಕಂಥದ್ದು ರೈತ. ತಡೀರಪ್ಪ, ಇವಾಗ ಏನು ತಡಿಯಪ್ಪ, ಏನಾಗತ್ತೋ ನಿನಗೆ? ನಾವು ಬಂದಿರ್ತಕ್ಕಂಥದ್ದು ಈಗೇನು 68 ಹಳ್ಳಿ ಕೆರೆ ನೀರು ತುಂಬಿಸೋ ಯೋಚನೆ ಇತ್ತು. ನಮಗೆ ಆಗಸ್ಟ್ ಎಂಡ್ ಒಳಗಡೆ ನಮಗೆ ಕೆರೆಗೆ ನೀರು ತುಂಬಿಸೋದು ಚಾಲನೆ ಕೊಡ್ಬೇಕಂತಕ್ಕಂಥದ್ದು ನಮ್ಮ ಮನವಿ ಇದೆ. ತಾವೇನು ಹೇಳ್ತೀರೋ ಹೇಳಿ. ಈಗ ನಾನು ನಿಖರವಾಗಿ ಡೇಟ್ ಹೇಳಕ್ಕಾಗಲ್ಲ. ಒಂದು ಆ ಪ್ರಯತ್ನ ಮಾಡಿ ಆದಷ್ಟು ಬೇಗ